ಧರ್ಮಸ್ಥಳದ ಕೊಲೆ ಪ್ರಕರಣ ಏನು ಸರಣಿ ಕೊಲೆ ಪ್ರಕರಣ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದ್ದು. ಈಗಾಗಲೇ ಹಲವು ಬಾರಿ ಈ ಬಗ್ಗೆ ಚರ್ಚೆ ಆಗ್ತಾ ಇದ್ರೂ ಕೂಡ ಯಾವುದೇ ಒಂದು ಮಹತ್ತರವಾದ ಬೆಳವಣಿಗೆ ನಡೀತಾ ಇರಲಿಲ್ಲ. ಆದರೆ ನಿನ್ನೆ ಏನು ವಕೀಲರ ನಿಯೋಗ, ಹಿರಿಯ ವಕೀಲರ ನಿಯೋಗ ಹೋಗಿ ಏನು CM ಅವರ ಭೇಟಿ ಮಾಡುತ್ತೆ. ಹಾಗೆಯೇ ಒಂದಷ್ಟು ಈ ಧರ್ಮಸ್ಥಳದ ಸರಣಿ ಕೊಲೆಗಳ ವಿಚಾರವಾಗಿ ತನಿಖೆಯನ್ನು ಆರಂಭಿಸುವಂತೆ, ಅದಕ್ಕೂ ಏನು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಇದಕ್ಕೆ ನೇಮಕ ಮಾಡುವಂತೆ ಏನು ಕೋರಿಕೆಯನ್ನು ಇಡಲಾಗುತ್ತೆ, ಏನು ಬೇಡಿಕೆಯನ್ನು ಇಡಲಾಗುತ್ತೆ. ಈ ವಿಚಾರವಾಗಿ CM ಸಿದ್ದರಾಮಯ್ಯನವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಏನು ಧರ್ಮಸ್ಥಳದ ಸಾಲು ಸಾಲು ಕೊಲೆ ಪ್ರಕರಣದ ವಿಚಾರವಾಗಿ ಇನ್ನಷ್ಟು ತನಿಖೆ ಆಗುತ್ತೆ, ಆ ನಿಟ್ಟಿನಲ್ಲಿ SIT ರಚನೆ ಆಗುತ್ತೆ ಅಂತ CM ಸಿದ್ದರಾಮಯ್ಯನವರು ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ನೀಡಿದ್ದಾರೆ. ಒಂಥರ ಅಸಲಿ ಆಟ ಈಗ ಶುರು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇಷ್ಟು ದಿನ ಸರ್ಕಾರ ಈ ವಿಚಾರವಾಗಿ ಯಾವುದೇ ಒಂದು ನಿರ್ಣಾಯಕವಾದಂತಹ ತೀರ್ಮಾನವನ್ನು ಕೈಗೊಳ್ತಾ ಇಲ್ಲ. ಹಾಗೆಯೇ ಪೊಲೀಸ್ ಇಲಾಖೆ ಹೆಚ್ಚಿನ ಏನು ಕ್ರಮಗಳನ್ನು ಕೈಗೊಳ್ತಾ ಇಲ್ಲ, ತನಿಖೆ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇತ್ತು. ಈಗ ಏನು ಒಬ್ಬ ಸಾಕ್ಷಿದಾರ ಮುಂದೆ ಬಂದಿರುವಂಥದ್ದು ಬಹುಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿದ್ದು. ಹಾಗೆಯೇ ಈ ಬೆಳವಣಿಗೆಗಳು ಆರಂಭವಾಗಿದ್ದು ಈ ಸಾಕ್ಷಿದಾರ ಬಂದ ನಂತರ. ಏನು ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ ಅಂತ ಹೇಳಾಗಿರುವಂತಹ ಒಂದಷ್ಟು ಕೊಲೆ ಪ್ರಕರಣಗಳು, ಒಂದಷ್ಟು ಕೊಲೆಗಳಾಗಿ ಏನು ಅದನ್ನು ಒಂದು ಕಾಡಿನಲ್ಲಿ ಅವರ ಶವಗಳನ್ನು ಹೂತಿಡಲಾಗಿದೆ ಅಂತ ಏನು ಇಷ್ಟು ದಿನ ಕೇಳಿ ಬರ್ತಾ ಇದ್ದಂಥ ವಿಚಾರ, ಇದೀಗ ಯಾರು ಆ ಹೆಣಗಳನ್ನು ತೆಗೆದುಕೊಂಡು ಹೋಗಿ ಹೂತಿಡುವಂಥ ಕೆಲಸಗಳನ್ನು ಅಂದರೆ ಹೂತಿಡ್ತಾ ಇದ್ದ ಆ ವ್ಯಕ್ತಿನೇ ಇದೀಗ ಮುಂದೆ ಬಂದಿದ್ದಾನೆ ಪ್ರತ್ಯಕ್ಷದರ್ಶಿಯಾಗಿ. ತಾನು ಈ ತಪ್ಪುಗಳನ್ನು ಮಾಡಿರುವುದಾಗಿ, ತನಗೀಗ ಆತ್ಮಾವಲೋಕನ ಅಥವಾ ತನಗೆ ಏನು ಸಾಕಷ್ಟು ನೋವಾಗಿದೆ ಅಥವಾ ತಾನು ಈ ವಿಚಾರದಿಂದ ಏನು ಒಂದಷ್ಟು ಏನು ತನ್ನನ್ನೇ ತಾನು ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲೋ ಮತ್ತೊಂದು ಇಷ್ಟು ದಿನ ನಡೆದಂಥ ವಿಚಾರಕ್ಕೆ ಎಲ್ಲೋ ಒಂದು ಕಡೆ ತೆರೆ ಎಳೆಯುವಂತಹ ಕೆಲಸವನ್ನು, ಅಂದರೆ ಅಸಲಿ ಈ ಎಲ್ಲ ಏನು ಕೊಲೆಗಳ ಹಿಂದಿರುವಂತಹ ಅಸಲಿ ಕೈ ಯಾವುದು ಅನ್ನೋದನ್ನು ತಾನು ಬಹಿರಂಗಪಡಿಸ್ತೀನಿ ಅನ್ನುವಂಥ ವಿಚಾರ ಈಗಾಗಲೇ ಮುಂದೆ ಬಂದಿರುವಂಥದ್ದು. ಹಾಗೆಯೇ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಈತ ಈಗಾಗಲೇ ಹೇಳಿಕೆಯನ್ನು ನೀಡಿದ್ದಾನೆ. ಈಗ ವಿಷಯ ಇರುವಂಥದ್ದು ಇಷ್ಟು ದಿನ ಯಾರು ಬರ್ತಿರಲಿಲ್ಲ ಅನ್ನುವಂಥದ್ದು, ಆದರೆ ಈಗ ಆ ವ್ಯಕ್ತಿ ಒಬ್ಬ ಮುಂದೆ ಬಂದು ಹೇಳಿಕೆಯನ್ನು ನೀಡಿರುವಂಥದ್ದು. ಆದರೆ ಈಗ ಒಂದು ಸ್ಪೆಷಲ್ ಚಾಲೆಂಜ್ ಇರುವಂಥದ್ದು ಏನು ಸರ್ಕಾರಕ್ಕೆ ಹಾಗೆಯೇ ಏನು ಪೊಲೀಸ್ ಇಲಾಖೆಗೆ ಈತನನ್ನು ರಕ್ಷಣೆ ಮಾಡುವಂಥ ವಿಚಾರ. ಯಾಕೆ ಅಂತಂದರೆ ಬಹುಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದದ್ದು ಆತನನ್ನು ಹೇಗೆ ಸೆಕ್ಯೂರ್ ಮಾಡ್ತಾರೆ. ಆತನಿಗೆ ಸಾಕಷ್ಟು ಜೀವಾಪಾಯ ಇದೆ, ಆತನ ಜೀವಕ್ಕೆ ಹಾನಿಯಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಇದೊಂದು ಹೈ ಪ್ರೊಫೈಲ್ ಕೇಸ್. ಇಡೀ ಭಾರತದಲ್ಲಿ ಈ ವಿಚಾರ ಈಗಾಗಲೇ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕೆಂದರೆ ಹಿಂದೆಂದೂ ಕೇಳಿರದಂತಹ ಒಂದು ಘೋರವಾದಂತಹ ಏನು ಕೊಲೆ ಕೃತ್ಯಗಳು ಒಂದಲ್ಲ ಎರಡಲ್ಲ, ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಏನು ಹೆಣಗಳ ಅಂದರೆ ಕೊಲೆಗಳಾಗಿರುವಂಥದ್ದು, ಹಾಗೆಯೇ ಹೆಣಗಳ ಏನು ಅಸ್ಥಿ ಪಂಜರಗಳು ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆ ನಿಟ್ಟಿನಲ್ಲಿ ಈ ಕೇಸನ್ನು ಹೈ ಪ್ರೊಫೈಲ್ ಕೇಸ್ ಅಂತಲೇ ಕನ್ಸಿಡರ್ ಮಾಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನು CM ಸಿದ್ದರಾಮಯ್ಯನವರು ಭರವಸೆಯನ್ನು ನೀಡಿದ್ದಾರೆ, ಅದೇ ರೀತಿ ನಡ್ಕೊಳ್ಬೇಕಾದಂತಹ ಒಂದಷ್ಟು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. CM ಸಿದ್ದರಾಮಯ್ಯನವರು ಏನು ಈ ವಿಚಾರದಲ್ಲಿ ಒಂದು ವಿಶೇಷವಾದಂತಹ ಕಾಳಜಿ ವಹಿಸಿರುವಂಥದ್ದು ಈಗ ಒಂದಷ್ಟು ಈ ಕೇಸ್ಗೆ ಒಂದಷ್ಟು ಪುಷ್ಟಿಯನ್ನು ನೀಡಿದೆ. ಆ ನಿಟ್ಟಿನಲ್ಲಿ ಇದೀಗ ಏನು ಸಾಕ್ಷಿದಾರ ಏನಿದ್ದಾನೆ ಆತನಿಗೆ ಬೇಕಾದಂತಹ ಏನು ರಕ್ಷಣೆ ಕೊಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು, ಅದಕ್ಕೆ ತಕ್ಕ ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕು. ಇಷ್ಟು ದಿನ ಏನು ಒಂದಷ್ಟು ಏನು ಕಾಣೆ ಆಗಿದ್ದಂಥವರು ಅಥವಾ ಕೊಲೆ ಆಗಿದ್ದಂಥವರ ಕುಟುಂಬದವರು ಯಾರು ಮುಂದೆ ಬರ್ತಿರಲಿಲ್ಲ. ತಾವು ಗಮನಿಸ್ಬೋದು, 22 ವರ್ಷಗಳ ನಂತರ ಅನನ್ಯ ಭಟ್ ಏನು ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಂತಹ ಯುವತಿ, ಅವರ ಏನು ತಾಯಿ ಕೂಡ ಈಗಾಗಲೇ ಒಂದು ಸ್ವಯಂ ಪ್ರೇರಿತ ಹೇಳಿಕೆಯನ್ನು ಅಥವಾ ದೂರನ್ನು ನೀಡ್ತಾ ಇರುವಂಥದ್ದು, ತನ್ನ ಮಗಳು ಇಲ್ಲಿ ಕಾಣೆಯಾಗಿದ್ಲು ಅನ್ನುವಂಥ ವಿಚಾರ. ಸೊ ಅವರು ಕಾಣೆಯಾಗಿ ಏನು ಕೊಲೆಯಾಗಿರುವಂತಹ ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಅಂದರೆ ಹಿಂದೆ ಕೂಡ ಇದ್ರ ಬಗ್ಗೆ ಗೊತ್ತಿತ್ತು, ಆದರೆ ಅವರು ಅಂದರೆ ಏನು ಕಂಪ್ಲೇಂಟನ್ನು
ಕೊಡ್ತಾ ಇರುವಂಥದ್ದು ಅವರ ತಾಯಿ. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಮುಂದೆ ಇದೇ ರೀತಿ ಸಾಕಷ್ಟು ಜನ ನೊಂದು ಬೆಂದಂಥವರು ಏನು ಸಂತ್ರಸ್ತರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ರೀತಿಯಾಗಿ ಮುಂದೆ ಬಂದು ಏನು ಕಂಪ್ಲೇಂಟನ್ನು ಕೊಡುವಂಥ ವಿಚಾರ, ಧ್ವನಿಯನ್ನು ಎತ್ತುವಂಥ ವಿಚಾರ ಸ್ಪಷ್ಟವಾಗಿ ಈಗ ಆಗ್ತಾ ಇರುವಂಥ ವಿಚಾರ ಏನು ಅಂದರೆ ರಾಜ್ಯದಲ್ಲಿ ಸಾಕಷ್ಟು ಜನ ಏನು ಈ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ಯಾರೇ ಒಬ್ಬರು ಸೌಜನ್ಯ ಪ್ರಕರಣ ಇರಬಹುದು ಅಥವಾ ಒಟ್ಟಾರೆಯಾಗಿ ಕೊಲೆಯಾಗಿರುವಂಥವ್ರು, ಅಂದರೆ ಏನು ಎಲ್ಲ ಧರ್ಮಸ್ಥಳದಲ್ಲಿ ಒಟ್ಟಾರೆಯಾಗಿ ಯಾರು ಕೊಲೆಯಾಗಿದ್ದಾರೆ ಅಥವಾ ಏನು ಇಷ್ಟು ದಿನಗಳ ಏನು ಪ್ರಕರಣಗಳೇನಿದೆ ಅದರ ಎಲ್ಲದರ ವಿಚಾರ ಇದೀಗ ತನಿಖೆ ಆಗಬೇಕು ಅಂತ ಸಾಕಷ್ಟು ಜನರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು, ಸ್ಪೆಷಲ್ ಇಂಟ್ರೆಸ್ಟನ್ನು ತೆಗೆದುಕೊಳ್ತಾ ಇರುವಂಥದ್ದು. ಸೊ ಈಗ ಎಲ್ರಿಗೂ ಒಂದು ಸಂತ್ರಸ್ತರಿಗೆ ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ಎಲ್ಲ ಜನ ನಮ್ಮ ಜೊತೆ ಇದ್ದಾರೆ, ಹಾಗೆಯೇ ಸರ್ಕಾರ ಕೂಡ ಒಂದು ವಿಶೇಷವಾದ ಆಸಕ್ತಿಯನ್ನು ವಹಿಸಿದೆ. ಆ ನಿಟ್ಟಿನಲ್ಲಿ ಈ ಕೇಸ್ ಒಂದು ಕರೆಕ್ಟ್ ಆದಂಥ ಒಂದು ಅಂತ್ಯ ಕಾಣ್ಬೋದು, ಅಂದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಸಿಗುವಂಥ ಕೆಲಸ ಆಗಬಹುದು ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಸೊ ಎಲ್ಲರೂ ಗಮನಿಸಬೇಕಾದಂಥ ವಿಚಾರ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ ಬಿಲ್ಡ್ ಆಗುತ್ತೆ, ಸೊ ಯಾವ ರೀತಿಯಾಗಿ ತನಿಖೆಗಳು ನಡೆಯುತ್ತೆ, ಸೊ ಇದಕ್ಕೆ ಎಲ್ಲ ರೀತಿಯಲ್ಲಿ ಯಾವ ರೀತಿ ಅಂದರೆ ಕಾನೂನಾತ್ಮಕವಾಗಿ ಯಾವ ರೀತಿಯಾದಂಥ ಸಪೋರ್ಟ್ ಸಿಗುತ್ತೆ. ಸೊ ಒಟ್ಟಾರೆಯಾಗಿ ಈಗ ಬಂದಿರುವ ಸಾಕ್ಷಿ ಇರ್ಬೋದು ಅಥವಾ ಮುಂದೆ ಬರಬಹುದಾದ ಸಾಕ್ಷಿಗಳನ್ನು ನಿರೀಕ್ಷೆ ಮಾಡೋದು 100% ಇಲ್ಲಿ ಸಮಂಜಸ ಅಲ್ಲ. ಆದರೂ ಕೂಡ ಬರಬಹುದು ಯಾರು ಮುಂದೆ, ಯಾಕೆ ಅಂತಂದರೆ ಒಬ್ಬ ಸಾಕ್ಷಿದಾರ ಮುಂದೆ ಬಂದಿದ್ದಾನೆ ಅಂತಂದರೆ ಇಷ್ಟೆಲ್ಲ ಕೊಲೆಗಳ ಹಿಂದೆ ಒಂದಷ್ಟು ಜನರ ಕೈವಾಡ ಇರಬಹುದು, ಅದಕ್ಕೆ ಸೂತ್ರಧಾರ ಒಬ್ಬ ಇರಬಹುದು. ಆ ಸೂತ್ರಧಾರ ಎಷ್ಟೇ ಅಂದರೆ ಹಿನ್ನೆಲೆಯನ್ನು ಉಳ್ಳವರು ಪ್ರಭಾವಿ ವ್ಯಕ್ತಿಯಾಗಿದ್ದರೂ ಕೂಡ ಸರ್ಕಾರ ಆತನಿಗೆ ಶಿಕ್ಷೆ ನೀಡುವಂಥ ಕೆಲಸ, ಅಂದರೆ ಏನು ಪೊಲೀಸ್ ಇಲಾಖೆಯ ಮೂಲಕ ಆತನಿಗೆ ಶಿಕ್ಷೆ ನೀಡುವಂಥ ಕೆಲಸವನ್ನು ಇಲ್ಲಿ ಮಾಡಬೇಕಾಗಿದೆ. ಸೊ ಒಟ್ಟಾರೆಯಾಗಿ ರಾಜ್ಯದ ಜನ ಬಹುದಿನಗಳಿಂದ, ಇಷ್ಟು ವರ್ಷಗಳಿಂದ, ಅದರಲ್ಲೂ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಏನು ಒಂದಷ್ಟು ಈ ವಿಚಾರದಲ್ಲಿ ಡೆವಲಪ್ಮೆಂಟ್ ಆಗ್ತಿದೆ, ಎಲ್ಲರೂ ಬಯಸ್ತಾ ಇರುವಂಥದ್ದು ಸೌಜನ್ಯ ಪ್ರಕರಣದಲ್ಲಿರ್ಬೋದು, ಅನನ್ಯ ಪ್ರಕರಣದಲ್ಲಿರ್ಬೋದು, ಹಾಗೆಯೇ ಒಟ್ಟಾರೆಯಾಗಿ ಇಷ್ಟು ದಿನ ಏನು ಒಂದಷ್ಟು ಯುವತಿಯರಿಗೆ, ಮಹಿಳೆಯರಿಗೆ, ಹಾಗೆಯೇ ಒಂದಷ್ಟು ಅಲ್ಲಿನ ನಿವಾಸಿಗಳಿಗೆ, ಏನು ಧರ್ಮಸ್ಥಳದ ಮೂಲ ನಿವಾಸಿಗಳಿಗಿರ್ಬೋದು, ಮತ್ತೊಂದು ವಿಚಾರ ಹೊರಗಡೆಯಿಂದ ಬಂದಂಥವ್ರಿಗೂ ಕೆಲವರಿಗೆ ಈ ರೀತಿಯಾದಂತಹ ಒಂದಷ್ಟು ಅವ್ರ ಮೇಲೂ ಕೂಡ ಈ ರೀತಿಯಾದಂಥ ದೌರ್ಜನ್ಯಗಳು ನಡೆದಿದೆ, ಅವರು ಕೊಲೆ ಆಗಿದೆ ಅನ್ನುವಂಥ ವಿಚಾರ ಎಲ್ಲದಕ್ಕೂ ಕೂಡ ಇದೀಗ ಒಂದಷ್ಟು ಏನು ನ್ಯಾಯ ಸಿಗುವಂಥ ಸಮಯ ಸನ್ನಿಹಿತವಾಗಿದೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ವಿಚಾರವಾಗಿ ಇನ್ನಷ್ಟು ಜವಾಬ್ದಾರಿ ಬೇಕಾಗಿದೆ. ಹಾಗೆಯೇ ಪೊಲೀಸ್ ಇಲಾಖೆ, ನಿಜಕ್ಕೂ ಪೊಲೀಸ್ ಇಲಾಖೆ ಈ ವಿಚಾರದಲ್ಲಿ ನ್ಯಾಯಯುತವಾಗಿ ಒಂದು ಕೆಲಸವನ್ನು ಮಾಡಬೇಕಾದಂಥ ಒಂದು ಸಂದರ್ಭ ಬಂದಿದೆ. ವಿಶೇಷವಾಗಿ ಯಾರೊಬ್ಬ ಈಗ ಏನು ಒಬ್ಬ ವ್ಯಕ್ತಿ ಏನು ಈಗಾಗಲೇ ಮುಂದೆ ಬಂದಿದ್ದಾನೆ ಆತನಿಗೆ ರಕ್ಷಣೆ ನೀಡುವಂಥ ಕೆಲಸ ಇಲ್ಲಿ ಪ್ರಮುಖವಾಗಿ ಆಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಜೋಯಲ್ ಐಗೋಡ್, ರೆಬೆಲ್ ಟಿವಿ, ಬೆಂಗಳೂರು.